ವೆಲ್ಕಮ್ ಟು ಡೇ 2 ಇನ್ ಸಿಂಗಪೂರ್. ರೆಡಿಯಾಗಿ ಬೆಳಿಗ್ಗೆನೆ ಎದ್ದು ಸ್ವಲ್ಪ ತಿಂಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಆನಂದ್ ಭವನ್ ವೆಜ್ ರೆಸ್ಟೋರೆಂಟ್ಗೆ ಹೋಗಿದ್ವಿ. ಅಲ್ಲಿಂದ MRT ತಗೊಂಡು ನಾವು ಹೋಗಿದ್ದು ಚೈನಾ ಟೌನ್ಗೆ. ಇಲ್ಲಿ ಕ್ಯೂಟ್ ಆಗಿರುವಂಥ ಚೈನೀಸ್ ಥಿಂಗ್ಸ್ನ ನೋಡ್ಬೋದು. ಹಾಗೆ ಇಲ್ಲಿ ಒಂದು ಟೆಂಪಲ್ ಕೂಡ ಇದೆ ಅಂತ ಫ್ರೆಂಡ್ ರೆಕಮೆಂಡ್ ಮಾಡಿದ್ರು. ಸೊ ಹಾಗಾಗಿ ನಾವು ಈ ಸ್ಟ್ರೀಟ್ನ ವಿಸಿಟ್ ಮಾಡಿದ್ವಿ. ಲಿಟ್ರಲಿ ಇದು ತುಂಬಾನೇ ಕ್ಯೂಟ್ ಆಗಿತ್ತು ಆ್ಯಂಡ್ ಸ್ವಲ್ಪ ಥಿಂಗ್ಸ್ ನಾನು ಕೂಡ ಬೈ ಮಾಡಿದ್ದೀನಿ. ಇಲ್ಲಿನ ಲೋಕಲ್ ಫುಡ್ ಹಾಗೂ ಫ್ರೂಟ್ಸ್ನ ನೋಡೋಣ, ಟ್ರೈ ಮಾಡೋಣ ಅಂತ ಅನ್ಕೊಂಡ್ವಿ. ಬಟ್ ಯಾಕೋ ಮನ್ಸಾಗ್ಲಿಲ್ಲ. ಆ್ಯಂಡ್ ಅಲ್ಲಿಂದ ನಾವು ವಿಸಿಟ್ ಮಾಡಿದ್ದು ಬುದ್ಧ ಟೆಂಪಲ್ಗೆ. ಇದು ತುಂಬಾನೇ ಚೆನ್ನಾಗಿತ್ತು. ಇವರ ಕಲ್ಚರ್ ತುಂಬಾನೇ ಡಿಫ್ರೆಂಟ್ ಆಗಿದೆ. ಇಲ್ಲಿ ಯಾರು ಸ್ಲಿಪ್ಪರ್ಸ್ ನ ಬಿಟ್ಟು ಹೋಗಲ್ಲ, ಎಲ್ಲ ಸ್ಲಿಪ್ಪರ್ ಶೂಸ್ ಹಾಕೊಂಡೇ ಹೋಗ್ತಾರೆ. ನಾವು ಅಲ್ಲಿನ ಕಲ್ಚರ್ ಪ್ರಕಾರ ಗಂಧದ ಕಡ್ಡಿನ ಹಚ್ಚಿ ನಮಗೇನ್ ಬೇಕು ಅನ್ನೋದನ್ನ ಪ್ರೇ ಮಾಡ್ಕೊಂಡ್ವಿ. ತುಂಬಾನೇ ಖುಷಿ ಆಯ್ತು. ಅಂಡ್ ಅಲ್ಲಿಂದ ಹೊರಟಿದ್ದು ನಾವು ಸಿಂಗಪೂರ್ನ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಸ್ ಆಗಿರುವಂತ ಸಿಂಗಪೂರ್ ಫ್ಲೈ. ಅಲ್ಲಿನ ಎಕ್ಸ್ಪೀರಿಯನ್ಸ್ ಹೇಳೋದಕ್ಕೆ ಒಂದ್ ರೀಲ್ ಅಂತೂ ಸಾಕಾಗಲ್ಲ. ಇದರ ವಿಡಿಯೋಸ್ ನ ಖಂಡಿತ ಮುಂದೆ ಶೇರ್ ಮಾಡ್ತೀನಿ. ಅದನ್ನ ಮುಗಿಸ್ಕೊಂಡು ಹೊರಟಿದ್ದು ಸೆಂಟೋಸ್ ಐಲ್ಯಾಂಡ್ಗೆ. ಇಲ್ಲಿ ನೋಡೋಕೆ ತುಂಬಾನೇ ಇದೆ, ಆದ್ರೆ ಇಲ್ಲಿ ಎಲ್ಲ